ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಚಿಕನ್ ಕೈಮಾ ಉಂಡೆಯಿಂದ ಬಿರಿಯಾನಿ ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಿರಿಯಾನಿ. ನೋಡಿ, ಕಟ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ. ಸಾಫ್ಟ್ ಬನ್ ಥರ ಇದೆ. ಇದು ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಇದು ಮಾಡೋದು ತುಂಬಾ ಸುಲಭ. ಆಂಧ್ರ ಸ್ಟೈಲ್ ಚಿಕನ್ ಬಿರಿಯಾನಿ, ಚಿಕನ್ ಕೈಮಾ ಉಂಡೆ ಬಿರಿಯಾನಿ. ಅದು ಎಷ್ಟು ಈಸಿಯಾಗಿ ಕಟ್ ಆಗ್ತಾಯಿದೆ. ಮೇಲೆ ಒಳಗಡೆ ತುಂಬಾ ಸಾಫ್ಟಾಗಿ ಬೆಂದಿದೆ. ಟೇಸ್ಟು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು. ಮಾಡೋ ವಿಧಾನವೂ ತುಂಬಾ ಸುಲಭ. ಚಿಕನ್ ಕೈಮಾ ಬಿರಿಯಾನಿ. ಇದು ಕೈಮಾ ಉಂಡೆಯಲ್ಲಿ ಬಿರಿಯಾನಿ ಮಾಡಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದು ಆನಿಯನು, ಮೊಟ್ಟೆ, ನಿಂಬೆ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾದಂಥ ಕೈಮಾ ಉಂಡೆ ಬಿರಿಯಾನಿ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, 1 ಹಿಡಿಯೋಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಮೆಣಸುಕಾಳು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿಲಿ ರಫಾಗಿ ರುಬ್ಕೊಳ್ಳೋಣ. ತುಂಬ ಏನು ನೈಸ್ ಬೇಡ. ಇದು ಸ್ವಲ್ಪ ರಫ್ ಇದ್ದರೆ ಸಾಕು. ಇದರಲ್ಲಿ ಸ್ವಲ್ಪ ಪೇಸ್ಟನ್ನು 1 2 3 ಸ್ಪೂನು ಪೇಸ್ಟನ್ನು ತೆಗೆದಿಡೋಣ. ಇದು ಮತ್ತೆ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋಣ. ಇದಕ್ಕೆ ತೆಗೆದಿಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಅರ್ಧ kg ಚಿಕನ್ ಇದೆ. ಇದು ಬೋನ್ಲೆಸ್ ಚಿಕನ್. ಇದು ಬೋನ್ ಇರಬಾರ್ದು. ಇದಕ್ಕೆ ರುಬ್ಬೋದಕ್ಕೋಸ್ಕರ ಬೋನ್ಲೆಸ್ ಚಿಕನ್ ತೊಗೊಂಡು ಇದಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕ್ಕೊಂಡು ನೈಸಾಗೆ ರುಬ್ಕೊಂಡಿದ್ದೀನಿ. ಇದಕ್ಕೇ 1-2 ಸ್ಪೂನು ಹುರ್ಗಡ್ಲೆ ಹಿಟ್ಟು, 2 3 ಸ್ಪೂನು ಹುರ್ಗಡ್ಲೆ ಹಿಟ್ಟು ಹಾಕಿದ್ದೀನಿ. ಹಾಕಿ ಬೈಂಡಿಂಗ್ ಬರೋಕ್ಕೆ ಅದು ಹುರ್ಗಡ್ಲೆ ಹಿಟ್ಟು ಹಾಕಿ ಎಲ್ಲನೂ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ತೆಕ್ಕೊಳ್ಳೋಣ. ತೆಕ್ಕೊಂಡು ಚಿಕ್ಕದಾಗಿ ಉಂಡೆಗಳಾಗಿ ಮಾಡ್ಕೋಬೇಕು. ಇದರಲ್ಲಿ ಕೈಮಾ ಇದೇ ಮೆಥಡಲ್ಲೇ ಕೈಮಾ ಕರಿನೂ ಮಾಡ್ಬೋದು, ಫ್ರೈಯೂ ಮಾಡ್ಕೋಬೋದು. ಈಗ ನಾನು ಬಿರಿಯಾನಿ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ನೀಟಾಗಿ ಸ್ವಲ್ಪ 1-2 3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಆಯಿಲ್ ಹಾಕೋದ್ರಿಂದ ಡ್ರೈ ಆಗಿರೋದಿಲ್ಲ, ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಇಷ್ಟ ಆಗುತ್ತೋ ಅಷ್ಟು ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜು, ತುಂಬ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ, ಆ ಥರ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಉಂಡೆ ಕಟ್ಕೋಬೇಕಿದು. ಸ್ವಲ್ಪನೂ ಕ್ರ್ಯಾಕ್ಸ್ ಇರಬಾರ್ದು. ಅದ್ರ ಮೇಲೆ ಕ್ರ್ಯಾಕ್ಸ್ ಇದ್ದರೆ ಉಂಡೆ ಎಣ್ಣೆಗೆ ಹಾಕಿದಾಗ ಹುಡ್ಕೊಂಬಿಡುತ್ತೆ. ಕ್ರ್ಯಾಕ್ಸ್ ಇಲ್ಲದೆ ಇರೋ ಥರ ಗಟ್ಟಿಯಾಗಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಪ್ಯಾನ್ ಇಟ್ಟು ಆಯಿಲ್ ಹಾಕ್ಕೊಂಡು ಆಯಿಲಿಗೆ ಈ ಉಂಡೆಗಳನ್ನೆಲ್ಲ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಹಾಕ್ಕೋಬೇಕು. ಇದರಲ್ಲಿ ಪಕ್ಕ ಹಾಕಬೇಡಿ, ಅಂಟ್ಕೊಂಬಿಡುತ್ತೆ ಒಂದಕ್ಕೊಂದು. ಸ್ವಲ್ಪ ಗ್ಯಾಪ್ ಇಟ್ಟು ಹಾಕ್ಕೊಂಡು 1 2 3 ಸೆಕೆಂಡ್ ಹಾಗೆ ಬಿಟ್ಟರೆ ಸ್ವಲ್ಪ ರೋಸ್ಟ್ ಆಗುತ್ತದು. ಕೆಳಗಡೆ ರೋಸ್ಟ್ ಆದಮೇಲೆ ಈ ಥರ ತಿರುಗಿಸಿ ಹಾಕ್ಕೊಳ್ಳೋಣ. ಇದು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದ್ರೆ ಅಂಟ್ಕೊಳ್ದೆ ನೀಟಾಗಿ ಬರುತ್ತೆ. ಮಾಮೂಲು ಪಾತ್ರೆನಲ್ಲೂ ಮಾಡ್ಕೋಬೋದು. ನಾನ್ ಸ್ಟಿಕ್ಕಲ್ಲಾದರೆ ಈಸಿಯಾಗಿ ಉಂಡೆಗಳು ಅಂಟ್ಕೊಳ್ದೆ ಈಸಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಒಂದು 5 6 ನಿಮಿಷ ಎಣ್ಣೆಯಲ್ಲಿ ಹುರ್ಕೋಬೇಕು. ಹುರಿದು ಇದನ್ನು ತೆಕ್ಕೊಂಬಿಡೋಣ. ಎಲ್ಲ ಉಂಡೆಗಳನ್ನೂ ತೆಕ್ಕೊಂಡು ಇದೇ ಪ್ಯಾನಲ್ಲಿ ಒಂದು ಮಸಾಲೆ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ಉಂಡೆಗಳನ್ನ ತೆಗೆದಿಟ್ಕೊತಾ ಇದ್ದೀನಿ. ಅದೇ ಆಯಿಲ್ಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದು ಚೆನ್ನಾಗಿ ಗೋಲ್ಡನ್ ಕಲರ್ 4-5 ಸೆಕೆಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗಿದೆ ನೋಡಿ. ಆದಮೇಲೆ ಇದಕ್ಕೆ ಒಂದು ಚಿಕ್ಕದಾಗಿ ಹಚ್ಚಿರೋ ಟೊಮೊಟೊ, 5 6 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮುಚ್ಚಿದ್ರೆ ಬೇಗ ಫ್ರೈ ಆಗುತ್ತೆ. ಹಾಗೆ ಮುಚ್ಚಿಡ್ತಾಯಿದ್ದೀನಿ. 1 2 3 ನಿಮಿಷದಲ್ಲಿ ರೆಡಿ ಆಯಿತು. ಇದಕ್ಕೆ ಖಾರದ ಪುಡಿ, ಉಪ್ಪು, ಈ ಆಗಲೇ ಎತ್ತಿಟ್ಕೊಂಡಿದ್ದು ಮಸಾಲ ಪೇಸ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲೆ ಅಥವಾ ಗರಂ ಮಸಾಲ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ. ಗೊಜ್ಜನ್ನು ಸ್ವಲ್ಪ ಲೈಟಾಗಿ ಸೆಮಿ ಗ್ರೇವಿ ಆಗಬೇಕಿದು. ಯಾಕೆಂದರೆ ಇದು ನೋಡಿ, ಬಿರಿಯಾನಿ ಪುಡಿ ಅಥವಾ ಗರಂ ಮಸಾಲ ಯಾವುದಾದ್ರೂ ಹಾಕ್ಬೋದು. ಹಾಕಿ ತೆಗೆದಿಟ್ಕೊಂಡಿರೋ ಉಂಡೆಗಳನ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದು ಈ ಮಸಾಲೆ ಗೊಜ್ಜಿನಲ್ಲಿ ಬೇಯಬೇಕು. ಅದಕ್ಕೆ ಸ್ವಲ್ಪ ನೀರು, ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 2 3 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಅದು ಕೈಮಾ ಆ ಗ್ರೇವಿನಲ್ಲಿ ಬೇಯುತ್ತೆ, ಸಾಫ್ಟ್ ಆಗುತ್ತೆ. ಮತ್ತು ನೋಡಿ, ಬೆಂದಿದೆ. ಈಗ ನೀಟಾಗೆ ಬೆಂದಿದೆ. ಅದು ಆಯಿಲೆಲ್ಲ ಮೇಲೆ ಬಂದಿದೆ. ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈ ಕಡೆ ಒಂದು ಕಡಾಯಲ್ಲಿ ಒಂದೂವರೆ ಲೀಟ್ರಷ್ಟು
ನೀರು ಹಾಕಿ ಇಡ್ತಾಯಿದ್ದೀನಿ ಕಾಯಲಿಕ್ಕೆ. ಇದು ನೀರು ಚೆನ್ನಾಗಿ ಕುದೀಲಿ. ನೋಡಿ ಈಗ ಕುದಿ ಬಂದಿದೆ. ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ ಇಲ್ಲಿ ಮರಾಠಿ ಮೊಗ್ಗು 2, ಇದು ಜಾಪತ್ರೆ ಇದು ಚಕ್ಕೆ ಮತ್ತು ಸ್ಟಾರ್ ಫ್ಲವರು, ಒಂದು ಸ್ವಲ್ಪ ಕಲ್ಲುವು, ಸೋಂಪು ಕಾಳು, ಶಾಹಿ ಜೀರಾ, ಒಂದೇ ಒಂದು ಏಲಕ್ಕಿ, ಪಲಾವ್ ಎಲೆ, ಇಷ್ಟನ್ನು ಈ ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಇದು ಚೆನ್ನಾಗಿ ಕುದಿಬೇಕು. ಅದರದ್ದು ಘಮ ಫ್ಲೇವರ್ ಎಲ್ಲ ಬಿಟ್ಕೋಬೇಕು ನೀರಿಗೆ. ಅಲ್ಲಿವರೆಗೂ ಒಂದು 2-3 ನಿಮಿಷ ಕುದಿಸ್ಕೊಳ್ಳೋಣ. ಇದಕ್ಕೇ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 2-3 ಸೆಕೆಂಡು ಮುಚ್ಚಿಡ್ತಾಯಿದ್ದೀನಿ. ಅದು ಚೆನ್ನಾಗಿ ಅದು ಫ್ಲೇವರೆಲ್ಲ ನೀರಿಗೆ ಬಿಟ್ಕೊತದೆ. ಈಗ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು ಹಿಡಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ತಾಯಿದ್ದೀನಿ. ಹಾಕಿ ಇದು ನೋಡಿ ಜೀರಾ ರೈಸು, ಇದು ಯಾವ ರೈಸ್ ಆದರೂ ಹಾಕ್ಕೋಬೋದು. ಜೀರಾ ರೈಸು, ಬಾಸುಮತಿ ರೈಸು, ಇಲ್ಲ ನಾರ್ಮಲ್ ಮಸೂರಿ ರೈಸ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಜೀರಾ ರೈಸ್ ಬಳಸ್ತಾಯಿದ್ದೀನಿ. ಹಾಕಿ ಇದರಲ್ಲಿ ಇದೇ ನೀರಲ್ಲಿ ಚೆನ್ನಾಗೆ ಕುದಿಸ್ಕೋಬೇಕು. ಇದು ಸುಮಾರು ಒಂದು 70-80% ಬೇಯಿಸ್ಕೋಬೇಕು. ಇದನ್ನು ಪೂರ್ತಿ ಇದೇ ನೀರಲ್ಲಿ ಬೇಯಿಸಬಾರ್ದು. ಒಂದು 3/4% ಬೇಯಲಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಯತ್ತದು. ನೋಡಿ ಈಗ ಬೆಂದಿದೆ. ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಆಗಲೇ ಮಾಡಿದ ಗ್ರೇವಿ ಇದೆಯಲ್ಲ ಅದ್ರ ಮೇಲೆ ಈ 3/4% ಬೆಂದಿರೋ ಅಂಥ ಅಕ್ಕಿನ ಹಾಕ್ಕೊಳ್ಳೋಣ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀಟಾಗೆ. ಸ್ಪ್ರೆಡ್ ಮಾಡಿ ಇದನ್ನು ಮುಚ್ಚಿ ಸುಮಾರು ಒಂದು 10 ನಿಮಿಷಗಳ ಕಾಲ ಇದಕ್ಕೆ ದಮ್ಮಿಗಿಡೋಣ. ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವನ್ನು 10 ನಿಮಿಷಗಳ ಕಾಲ ದಮ್ ಆಗೋಕ್ಕೆ ಬಿಡೋಣ. ಹರಳ್ಕೊಳ್ಳುತ್ತೆ ಅನ್ನ. ನೋಡಿ 10 ನಿಮಿಷ ಆಯಿತು. ಈಗ ನೋಡಿ ಎಷ್ಟು ಚೆನ್ನಾಗಿ ಹಾಕಿದೆ. ಇದನ್ನು ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು, ಲೈಟಾಗೆ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ವೈಟ್ ರೈಸ್ ಥರ ಗ್ರೇವಿ ಥರ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಲೈಟಾಗಿ ಎಷ್ಟು ಚೆನ್ನಾಗಾಗಿದೆ, ಉದುದ್ರಾಗಿದೆ ಅನ್ನನೂ ಉದುದ್ರಾಗಿದೆ ಇದು. ಮತ್ತು ಕೆಳಗಡೆ ಇರೋ ಗ್ರೇವಿ, ಆ ಕೈಮಾ ಉಂಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ. ಮಿಕ್ಸ್ ಆದಮೇಲೆ ನೋಡಿ ಈ ಥರ ಬಂದಿದೆ ಇದು ಬಿರಿಯಾನಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ತುಪ್ಪ ಇರುವಂಥ ಆನಿಯನ್ನು ಹಾಕೋಬೋದು. ನಾನಿಲ್ಲೇನು ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಇಷ್ಟೇ ಸಾಕಾಗುತ್ತೆ. ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಫ್ರೈ ಮಾಡಿರೋ ಆನಿಯನ್ಸು, ತುಪ್ಪ ಎಲ್ಲ ಹಾಕ್ಬೋದು. ಇದನ್ನು ಸರ್ವ್ ಮಾಡಿಕೊಂಡು ಆನಿಯನ್ನು, ನಿಂಬೆಹಣ್ಣು, ಮೊಟ್ಟೆ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾದ ಚಿಕನ್ ಕೈಮಾ ಉಂಡೆ ಬಿರಿಯಾನಿ. ಇದೇ ಮೆಥಡಲ್ಲೇ ಮಟನ್ ಕೈಮಾಯಿಂದನೂ ಮಾಡ್ಕೋಬೋದು. ಅದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟೊತ್ತು ನೀವು ನನ್ನ ವಿಡಿಯೋಸ್ ನೋಡಿದ್ದಕ್ಕೆ ಧನ್ಯವಾದ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಅಷ್ಟು ಸಾಫ್ಟಾಗಿದೆ ಇದು ಹಾರ್ಡ್ ಆಗಿಲ್ಲ. ಕೈಮಾ ಉಂಡೆ ಜ್ಯೂಸಿ ಥರ ಇದೆ. ಇದು ತುಂಬಾ ಟೇಸ್ಟಿಯಾಗೂ ಇತ್ತು. ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳಗಡೆ ತುಂಬ ಸ್ಮೂತಾಗಿ ಸೂಪರ್ ಟೇಸ್ಟಿಯಾಗಿ ಬಂದಿದೆ ಇದು ಕೈಮಾ ಉಂಡೆ ಬಿರಿಯಾನಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.